ಮಂಗಳೂರಿನ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಪ್ರದೇಶದೊಂದಿಗೆ ಸಂಪರ್ಕ ಕಲ್ಪಿಸುವ ನೂತನ ಸೇತುವೆಯ ಕಾಮಗಾರಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಇಂದು ಪರಿಶೀಲಿಸಿದರು. ಬಳಿಕ ಅವರು ನೂತನ ಸೇತುವೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಪೂರ್ಣಗೊಂಡ ಬಳಿಕ ಸುತ್ತಮುತ್ತಲಿನ ಪ್ರದೇಶದ ಜನರ ಸಂಪರ್ಕಕ್ಕೆ ಅನುಕೂಲವಾಗಲಿದೆ. ಮಂಗಳೂರು ನಗರಕ್ಕೆ ಬರುವುದಕ್ಕೆ ಸುಲಭವಾಗಲಿದೆ. ಆಗಸ್ಟ್ ಅಂತ್ಯದೊಳಗೆ ಅಥವಾ ಸೆಪ್ಟೆಂಬರ್ 3ನೇ ವಾರದೊಳಗೆ ಸೇತುವೆ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 64 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿರುವ ಮೀನುಗಾರ ಸಮುದಾಯ ಹಾಗೂ ಸಾವಿರಾರು ಕುಟುಂಬಗಳಿಗೆ ಅನುಕೂಲವಾಗುವಂತೆ ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದರು. ಬೋಟ್ಗಳು ಕೂಡ ಓಡಾಡೋದಕ್ಕೆ ಇಲ್ಲಿ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಕೂಡ ಮಾಡಿಕೊಡ್ತೀವಿ. ಯಾವುದೇ ರೀತಿಯ ಅಡಚಣೆ ಆಗದೇನೆ ಬೋಟ್ಗಳು ಅವರು ತಮ್ಮ ಏನು ನಿರ್ವಹಣೆ ಇದೆ ಅವರ ಓಡಾಟಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿಯಾಗಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರಿಂದ ಈ ಬ್ರಿಡ್ಜು ಕೂಡ ಒಳ್ಳೆಯ ಒಂದು ತಂತ್ರಜ್ಞಾನ ಬಳಸಿ ನೋಡೋದಕ್ಕೂ ಕೂಡ ಒಂದು ಆಕರ್ಷಣೀಯವಾದಂಥ ಬ್ರಿಡ್ಜ್ ಆಗುತ್ತೆ ಮತ್ತು ಇದರ ಉಪಯೋಗ ಕೂಡ ಭಾಳ ಹೆಚ್ಚು ಆಗುತ್ತೆ.